ಹಲೋ ಗೈಸ್, ಎಲ್ಲರಿಗೂ ಎಸ್ ವಿ ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಎಲ್ಲರಿಗೂ ತುಂಬ ಪ್ರಾಬ್ಲಮ್ ಆಗ್ತಿದೆ. ಏನಪ್ಪ ಅಂತಂದರೆ, ಇವನಿದೆ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಆ್ಯಸ್ ಪರ್ UCMSIU ಅಂತೇಳಿ ಪರ್ಚೂಸಿಂಗ್ ಹೈಯರ್ ಸ್ಟಡೀಸ್ ಅಂತ ಬರ್ತಿದೆ. ಸೊ ಅದು ಯಾವ ಕಾರಣಕ್ಕಾಗಿ ಬರ್ತಿದೆ ಅಂತ ಹೇಳಿ ಅಂತೇಳಿ ಬಹಳಷ್ಟು ಜನ ನನಗೆ ಮೆಸೇಜ್ ಮಾಡ್ತಿದ್ರಿ. ವಾಟ್ಸಪ್ಪಲ್ಲಿ ಆಗಿರ್ಬೋದು, ಟೆಲಿಗ್ರಾಮಲ್ಲಿ ಆಗಿರ್ಬೋದು ಮೆಸೇಜ್ ಮಾಡ್ತಿದ್ರಿ. ಸೊ ಯು ಆರ್ ನಾಟ್ ಎಲಿಜಿಬಲ್ ಅಂತ ಬರ್ತಿದೆ, ಅಥವಾ ಅಪ್ಲಿಕೇಶನ್ ನಾಟ್ ಅಪ್ಲೈಡ್ ಅಂತ ಬರ್ತಿದೆ. ಸೊ ಯಾರು ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡ್ತಿರೋ, ಯಾರು ವಿಡಿಯೋನ ನೋಡ್ತಿರೋ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರೋ ಅವ್ರಿಗೆ ತುಂಬ ಹೆಲ್ಪ್ ಆಗ್ತದೆ. ಯಾಕಂತಂದರೆ ಇದು ಎಲ್ಲೂ ಸ್ಕಿಪ್ ಮಾಡಿದರೆ ನಿಮ್ಗೆ ಅರ್ಥ ಆಗಲ್ಲ. ಓಕೆ, ಈ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಾಜು ಇರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮುಂದೆ ಇದೇ ರೀತಿ ತುಂಬ ವೀಡಿಯೋಸ್ಗಳನ್ನ ಮಾಡ್ತಿರ್ತೀವಿ. ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳುವಂಥ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಏನು ಹೇಳಬೇಕಂತಂದರೆ, ಇದೇ ರೀತಿ ಕಾಣಿಸ್ತಿದೆ ಗೈಸ್. ಏನಂತಂದರೆ, ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಹೋದರೆ ಈ ರೀತಿ ತೋರಿಸ್ತದೆ. ಇದಕ್ಕೆ ಯಾರೂ ಭಯಪಡಿಸುವಂಥ ಅವಶ್ಯಕತೆ ಇಲ್ಲ. ಮೊದಲೇದಾಗಿ ಹೇಳಬೇಕು ಅಂತಂದರೆ, ಸೊ ನಿಮ್ಮ ಅಮೌಂಟ್ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಮುಂದೆ ಅಪ್ಡೇಟ್ ಆಗ್ತದೆ, ಅಮೌಂಟ್ ಕೂಡ ಜಮಾ ಆಗ್ತದೆ. ಸೊ ನಿಮ್ಮದು ಏನಾದರೂ ವೆರಿಫಿಕೇಷನ್ ಮಾಡಿಸ್ತಿದ್ರೆ ಅಥವಾ ಏನಾದರೂ ಡಾಕ್ಯುಮೆಂಟ್ ಇಶ್ಯೂ ಇದ್ದರೆ ಸರಿಪಡಿಸ್ಕೊಂಡು ನೀವು ವೆರಿಫಿಕೇಷನ್ ಮಾಡಿಸ್ಕೋಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರ್ತೀನಿ. ಆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ವೆರಿಫಿಕೇಷನನ್ನು ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕು. ಅದು ಹೆಂಗೆ ಮಾಡಿಸೋದು ಏನು ಅಂತೇಳಿ ಮತ್ತೆ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ನೀವು ಅದನ್ನು ಸರಿಪಡಿಸ್ಕೊಂಡ್ಮೇಲೆ ಒಂದು ಪ್ರೆಸೆಂಟ್ ಸ್ಟೇಟಸ್ ಅಪ್ಡೇಟ್ ಆಗ್ತದೆ. ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಇದೇ ರೀತಿಯಾಗಿ ತೋರಿಸ್ತಾ ಇರ್ತದೆ. ವೆರಿಫಿಕೇಷನ್ ಆಗದೇ ಇರುವಂತಹ ಅಭ್ಯರ್ಥಿಗಳು ಅಥವಾ ಸೆಲ್ಫ್ ಡಿಕ್ಲರೇಷನ್ ಮಾಡಿ ಅಂತ ಬಂದಿರೋರು ಎಲ್ಲರೂ ಕೂಡ ಇದೇ ಪ್ರೊಸೆಸ್ನ ಮಾಡಬೇಕು. ಇದೇ ರೀತಿ ತೋರಿಸ್ತದೆ. ಅಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿ ಅಂತಂದರೆ, ಇದೇ ವರ್ಷ ಅಪ್ಲಿಕೇಶನ್ ಹಾಕಿ ಇನ್ನೂ ಫಸ್ಟ್ ಪೇಮೆಂಟ್ ರಿಸೀವ್ ಆಗದೇ ಇರುವಂಥವರು ಸೆಲ್ಫ್ ಡಿಕ್ಲರೇಷನ್ ಮಾಡಿ ಅಂತ ಮೆಸೇಜ್ ಬರ್ತದೆ. ಆ ಮೆಸೇಜ್ ಬಂದ ಕೂಡಲೇ ನೀವು ಒಂದು ಡಿಕ್ಲರೇಷನ್ ಮಾಡಿಸ್ಕೋಬೇಕು. ಸೊ ಡಿಕ್ಲರೇಷನ್ ಆದ ಕೂಡಲೇ ನೀವು ಬಂದು ಚೆಕ್ ಮಾಡಿದ್ರೆ ಇದೇ ರೀತಿ ತೋರಿಸ್ತದೆ. ಸೊ ಇದಕ್ಕೆ ನೀವೇನಾದರೂ ಅಂಜ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಯಾವುದೇ ರೀತಿ ಭಯವನ್ನು ಪಡ್ಕೋಬೇಡಿ. ಇದು ಅಪ್ಡೇಟ್ ಆಗ್ತದೆ ಗೈಸ್, ಮುಂದೆ ಅಪ್ಡೇಟ್ ಆಗ್ತದೆ. ನಿಮ್ಮ ಅಮೌಂಟು ವಾಪಸ್ ನಿಮಗೆ ಜಮಾ ಆಗ್ತದೆ. ಸೊ ಇಷ್ಟೇ ಹೇಳ್ತೀನಿ ನಿಮಗೆ, ಯಾರು ಭಯ ಪಡ್ಕೋಬೇಡಿ. ಮುಂದೆ ನಿಮ್ಮದು ಅಮೌಂಟ್ ಜಮಾ ಆಗೇ ಆಗ್ತದೆ. ಓಕೆ, ಹಾಗೆ ನಮ್ಮ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಎಲ್ಲನೂ ಪಿನ್ ಟು ಪಿನ್ ಅಪ್ಡೇಟ್ ಕೊಡ್ತೀವಿ. ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಮಿಸ್ ಆಗಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಓಕೆ, ಈ ವಿಡಿಯೋದಲ್ಲಿ ನಿಮಗೆ ಏನು ಬೇಕೋ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಸಿಗಲಿಲ್ಲ ಅಂದರೆ ವಾಪಸ್ ಇನ್ನೊಂದು ಸಲ ನೋಡಿ, ಅರ್ಥ ಆಗುತ್ತೆ. ಓಕೆ, ಮತ್ತೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್, ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗ್ಬೋದು. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದ.